ಯಾಕೋ ನಿಮ್ಮ ಮನೆಗೆ ಬಂದ ತಕ್ಷಣ ಅಕ್ಕ ಏನು ಹೇಳಿಲ್ವಾ? ಇಲ್ಲ, ಅಮ್ಮ ನನಗೆ ಸಿಗ್ಲೂ ಇಲ್ಲ. ಥೋ 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 ಥೋ, ಮನೆ ಮಗನಿಗೆ ಇಂಪಾರ್ಟೆಂಟ್ ವಿಷಯ ಗೊತ್ತಿಲ್ಲ ಅಂದ್ರೆ ಏನೋ ನಿನ್ನ ಕತೆ. ಅಲ್ಲ, ಬಾವಾಜಿ ಹೇಳ್ತಿದ್ರು ನಿನಗೆ ಮದುವೆ ಮಾಡೋದಕ್ಕೆ ಒಂದು ಹುಡುಗಿನ ಫೈನಲ್ ಮಾಡಿದಾರಂತೆ. ತುಂಬಾ ಒಳ್ಳೆ ಹುಡುಗಿ ಅಂತಪ್ಪ. ಅವ್ರ ಅಪ್ಪ ಅಮ್ಮಂಗೇನೋ ಬಾವಾಜಿ ಮಾತು ಕೊಟ್ಟು ಬಂದಿದಾರಂತೆ. ಫೈನಲ್ ಮಾಡ್ಕೊಂಡೇ ಬಂದಿದ್ದೀನಿ. ಈ ಸಲ ತ್ರಿವಿಕ್ರಮ ಅವ್ರ ಮನೆಗೆ ಹೋಗೋದು ಮಾತಾಡೋದು ಇದ್ಯಾವುದು ಕೆಲಸ ಇಲ್ಲ ಅಂತ ಹೇಳಿದ್ರು. ಓಹೋ, ಹೌದಾ? ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ. ಹಾ, ಮಲ್ಕೊ ಮಲ್ಕೊ, ಹೋಗು. ಮಾವ, ಒಂದ್ ನಿಮಿಷ. ಹಾ, ನೀವು ಹೇಳ್ತಿರೋದು ನಿಜ ತಾನೆ? ಲೇ ಅಳಿಮಯ್ಯ, ನಾನು ಯಾಕೋ ಸುಳ್ಳು ಹೇಳಿ? ಇರೋ ಮ್ಯಾಟ್ರನ್ನೇ ಹೇಳಿದ್ದು. ಅಕ್ಕ ನಿನ್ಗೇನು ಹೇಳಿಲ್ವಾ? ಅವಳ ಫೋನ್ ನೀನೆಲ್ಲಿ ಪಿಕ್ ಮಾಡಿರ್ತೀಯ? ಸರಿ ಬಿಡು, ನಾಳೆ ಬೆಳಗ್ಗೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ನಾನು ಬರ್ಲಾ ಅಳಿಮಯ್ಯ? ಶಿವಾನಿ ಮೇಡಮ್, ನಾನು ಶಿವಾನಿ ಮೇಡಮ್ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು. ಎಲ್ಲಿದ್ದಾರೆ ಅವರು? ಕಸಿ ಒಂದು ಸ್ವಲ್ಪ. ತ್ರಿಶೂಲ್, ಶಿವಾನಿ ಮನೇಲಿಲ್ಲ, ವಾಪಸ್ ಹೋಗಿ. ನಿಮ್ಮ ಇಷ್ಟೊತ್ತಿಗೆ ಮನೇಲಿ ಎಲ್ಲೋ ಬಿಡ್ತೀರಿ? ಶಿವಾನಿ ಮೇಡಮ್ ಎಲ್ಲಿದ್ದೀರಾ? ಬನ್ನಿ. ತ್ರಿಶೂಲ್, ಶಿವಾನಿ ಮನೇಲಿಲ್ಲ ಅಂತ ಹೇಳಿದ್ನಲ್ಲ. ಮೇಡಮ್, ನಾಳೆ ಬನ್ನಿ. ಯಾರು ನಿಲ್ಲಿ ಅದು ಇಷ್ಟೊತ್ತಿನಲ್ಲಿ? ಅಯ್ಯೋ, ನಿಮ್ಮ ಅವ್ರ ಮನೇಲಿ ಇದ್ಕೊಂಡು ಮನೇಲಿ ಇಲ್ಲ ಅಂತ ಸುಳ್ಳು ಹೇಳ್ತೀರಾ ನನಗೆ? ನಮಸ್ಕಾರ ಮೇಡಮ್, ನಿಮ್ಮ ಹತ್ರ ಒಂದು ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಇದು ಬರೋ ಟೈಮಾ? ಅದು ಇಷ್ಟೊತ್ತಿನಲ್ಲಿ? ಅದೇನದು ಅಷ್ಟೊಂದು ಅರ್ಜೆಂಟಾಗಿ ಹೇಳಬೇಕಾಗಿರೋದು? ಅಷ್ಟೊಂದು ಅರ್ಜೆಂಟ್ ಇದ್ರೆ ಫೋನ್ ಮಾಡ್ಬೋದಾಗಿತ್ತು ತಾನೆ? ಪ್ಲೀಸ್ ತ್ರಿಶೂಲ್, ಇಷ್ಟು ಹೊತ್ತಿನಲ್ಲೆಲ್ಲ ದಯವಿಟ್ಟು ಮನೆಗೆ ಬರಬೇಡಿ, ಮೊದಲು ಹೊರಡಿ. ಅಲ್ಲ ಮೇಡಮ್, ಒಂದು ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ. ಏನು ಬೇಕಾಗಿಲ್ಲ, ಏನು ಹೇಳದಿದ್ರು ಹಗಲೊತ್ತು ಬಂದು ಮಾತಾಡಿ ಪ್ಲೀಸ್. ತ್ರಿಶೂಲ್, ಹೇಳಿದ ಅರ್ಥ ಆಗ್ತಿಲ್ವಾ ನಿಮ್ಗೆ? ದಯವಿಟ್ಟು ಹೊರಡಿ. ಮೇಡಮ್, ನಾನು ಹೇಳೋದನ್ನ ಒಂದ್ಸಲ ಕೇಳಿ ಮೇಡಮ್. ಅದು ನನ್ಗೇನು ಹೇಳಬೇಕು ಅಂತಿದ್ದೋ ಅದನ್ನು ಹೇಳಾಯ್ತಲ್ವ ತ್ರಿಶೂಲ್? ಹೊರಡಿ. ಇಷ್ಟು ಹೊತ್ತಿನಲ್ಲಿ ಬರೋದು ಮ್ಯಾನರ್ಸ್ ಅಲ್ಲ, ಅಷ್ಟು ಗೊತ್ತಿಲ್ವಾ? ಹೊರಡಿ. ತ್ರಿಶೂಲ್, ಹೇಳಿದ ಅರ್ಥ ಆಗ್ಲಿಲ್ವಾ? ದಯವಿಟ್ಟು ಹೊರಡಿ. ಆಯ್ತು, ಬೇಜಾರು ಮಾಡ್ಕೋಬೇಡಿ ಮೇಡಮ್. ಬರ್ತೀನಿ, ಬಾಯ್. ತ್ರಿವಿಕ್ರಮ್ ಎಲ್ಲಿ? ಡ್ಯಾಡ್, ಅವ್ನ ರೂಮಲ್ಲಿ ಇದ್ದಾನೆ. ಒಂದ್ ನಿಮಿಷ ಕರಿತೀನಿ. ಬೇಡ, ಕೂತ್ಕೋ. ತ್ರಿವಿಕ್ರಮ ಬಂದಲ್ಲ ಬಾಬುಜಿ. ಏಯ್ ಬಾರೋ. ಏನ್ ಡ್ಯಾಡ್ ಕರ್ತಿದ್ದು? ನಿನ್ನ ಮದುವೆ ವಿಚಾರದಲ್ಲಿ ಒಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ಗೊಂದು ಹುಡುಗಿನ ಫೈನಲ್ ಮಾಡಿದ್ದೀನಿ ಡ್ಯಾಡ್. ಅದು ಡ್ಯಾಡ್, ನೀವು ಸೆಲೆಕ್ಟ್ ಮಾಡಿದ ಹುಡುಗಿ ಕತೆ ಹೇಳಿದ್ನಲ್ಲ, ನೀವೇ ಬೇಡ ಅಂದ್ರಿ. ಏನು ಜಗತ್ತಿಗೆಲ್ಲ ಅವಳು ಒಬ್ಬಳೆ ಹುಡುಗಿನ ಇರೋದು? ಬೇರೆ ಹುಡುಗಿರೇ ಇಲ್ವಾ? ನಿನಗೆ ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೇನೆ. ಫೋಟೋ ಇದೆ, ನೋಡು. ಫೈನಲ್ಲೇ ಮಾಡಿಬಿಟ್ರಾ? ಫೈನಲ್ ಏನು ಇಲ್ಲ ಅಳಿಮಯ್ಯ. ನೀನು ಹುಡುಗಿ ನೋಡಕ್ ಹೋಗೋ ಅವಶ್ಯಕತೆನೇ ಇಲ್ಲ. ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡದೆ.
ಡ್ಯಾಡ್ ಅದು ಆ್ಯಕ್ಚುಲಿ ಯಾಕಪ್ಪ ವಿಲವಿಲ ಅಂತ ಇದೆಯಾ? ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಹೇಳು. ಯಾಕೋ ಸುಮ್ಮನೆ ನಿಂತಿದ್ಯಾ? ನಿಮ್ಮ ಡ್ಯಾಡ್ ಕೇಳ್ತಿದಾರಲ್ವಾ, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ರೆ ಹೇಳು. ಮನ್ಸಲ್ಲಿ ಯಾರು ಇರ್ತಾರಕ್ಕ? ಒಂದ್ ವೇಳೆ ಮನ್ಸಲ್ಲಿ ಯಾರಾದ್ರೂ ಇದ್ದಿದ್ರೆ ಬಾವಾಜಿ ತೋರಿಸಿದ ಹುಡುಗಿಗೆ ತಾಳಿ ಕಟ್ತೀನಿ ಅಂತ ಇವನು ಆವತ್ತು ಹೇಳ್ತಾ ಇದ್ನ ಅಲ್ವೇನೋ ಅಳಿಮಯ್ಯ? ಹಾಂ ಹ್ಞೂ ಹ್ಞೂ ಮಾವ. ಬ್ರೋ ಇನ್ನ ಏನ್ ಯೋಚನೆ ಮಾಡ್ತಿದ್ಯಾ? ನನಗಂತೂ ಅತ್ತಿಗೆ ಸೂಪರ್. ಅವ್ರ ಈ ಮನೆಗೆ ಯಾವಾಗ ಬರ್ತಾರೋ ಅಂತ ಕಾಯ್ತಿದ್ದೀನಿ. ನೀನಷ್ಟೇ ಅಲ್ಲ ಬೇಬಿ, ಮಗನ್ ಮದುವೆಗೆ ಅಂತ ಅಕ್ಕ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಆರ್ಡರ್ ಕೊಟ್ಟಾಗೋಯ್ತು. ನಾನು 4 ಸೂಟ್ ಹೊಲಿಯಕ್ ಹಾಕಿದ್ದೀನಿ. ಅಳಿಮಯ್ಯ, ನೀನು ಮದುವೆ ಅಂದ್ರೆ ತಮಾಷೆನೇನೋ? ವಿಕ್ರಮ್, ನಿನಗೆ ಹುಡುಗಿನ ಮದುವೆ ಮಂಟಪದಲ್ಲೇ ತೋರಿಸ್ಬೇಕು ಅನ್ಕೊಂಡಿದ್ದೆ. ಆದರೆ ಮುಂದೊಂದು ದಿನ ನಮ್ಮಪ್ಪ ನನಗೆ ಹುಡುಗಿನೇ ತೋರಿಸ್ದೆ ಮದುವೆ ಮಾಡ್ಬಿಟ್ಟ ಅಂದ್ಬಿಡ್ತೀಯ ಅಂತ ಫೋಟೋ ತೋರಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಟೇಬಲ್ ಮೇಲಿದೆ, ತಗೊಂಡು ನೋಡು. ಬ್ರೋ ನಿನಗೆ ಹೇಳ್ತಿರೋದು, ನೋಡು ನೋಡು ಅಳಿಮಯ್ಯ. ಈಗಲೂ ಯೋಚನೆ ಮಾಡಪ್ಪ. ಹುಡುಗಿ ಇಷ್ಟ ಆಗಿಲ್ಲ ಅಂದ್ರೆ ನಾನು ಬದಲಾಯಿಸಕ್ಕೆ ರೆಡಿ. ಡ್ಯಾಡ್ ನಿನ್ಗೇನೇನ್ ಬೇಕೋ ಒಂದು ಲಿಸ್ಟ್ ಮಾಡ್ಬಿಡೆ, ಎಲ್ಲ ಹೊಸಾದ್ ಕೊಡಿಸ್ಬಿಡ್ತೀನಿ. ಆಮೇಲೆ ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅಂತ ಕೊಂಕಾಡ್ಬೇಡ. ರೀ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥ ಆಗೋದಿಲ್ಲ ಕಣೆ, ಮುಂದೆ ಅರ್ಥ ಆಗತ್ತೆ. ಅಪ್ಪ 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 ಏನಪ್ಪ ಸ್ಪೆಷಲ್? ಏನೋ ಹಂಗಂದ್ರೆ ಯಜಮಾನ್ರ ಮನೇಲಿ ಏನೋ ವಿಶೇಷ ನಡೀತಾ ಇದೆಯಲ್ಲ, ಅದೇನದು? ಇನ್ನೇನು ಚಿಕ್ಕ ಯಜಮಾನ್ರಿಗೆ ಎಂಗೇಜ್ಮೆಂಟ್ ನಡೆಯೋದ್ರಲ್ಲಿ ಇದೆಯಲ್ಲ, ಅದ್ರ ಸಂಭ್ರಮ ಅಷ್ಟೇ. ರೀ, ಹುಡುಗಿ ಫೈನಲ್ ಆದ್ಲಾ? ಆಗದೆ ಏನೇ, ಹುಡುಗಿ ಸಿಗೋ ತೊಂದರೆನೇ ಇಲ್ಲ ಅವ್ರಿಗೆ. ಒಳ್ಳೆ ಮನೆತನದ ಸಂಸ್ಕಾರದ ಹುಡುಗಿ ಬೇಕಾಗಿತ್ತು, ಅದಕ್ಕೆ ಹುಡುಕ್ತಾ ಇದೆ ಅಷ್ಟೇ. ಅಂದ್ರೆ ಯಾರು ಅಂತ ಫೈನಲ್ ಆಯ್ತು ಅನ್ನು? ಹೋಗೋಣ, ಆಗಿದೆ. ಯಾರಪ್ಪ ಹುಡುಗಿ? ಎಲ್ಲಿ ಅವರು? ಏನ್ ಕತೆ? ನೋಡ್ ತ್ರಿಶೂಲ್, ಅದನ್ನ ನೀನು ಚಿಕ್ಕ ಯಜಮಾನ್ರ ಹತ್ರನೇ ಕೇಳ್ಕೊ. ಯಾಕೆಂದ್ರೆ ದೊಡ್ಡ ಯಜಮಾನ್ರು ಇದನ್ನು ಯಾರ ಹತ್ರ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ರೀ, ಮನೆಯವ್ರ ಹತ್ರ ಹೇಳಕ್ ಏನ್ರಿ ಸಮಸ್ಯೆ ನಿಮ್ಗೆ? ಸಮಸ್ಯೆ ಅಂತೇನೂ ಇಲ್ಲಮ್ಮ, ಹೇಳ್ಬಾರ್ದು ಅಂತ ಹೇಳಿದರೆ ಹೇಳೋದಿಲ್ಲ ಅಷ್ಟೇ. ಅಷ್ಟಕ್ಕೂ ಚಿಕ್ಕ ಯಜಮಾನ್ರು ಇವನ್ಗೆ ಹೇಳಿದ್ರೆ ನನಗೇನು ತೊಂದರೆ ಇಲ್ಲ. ಎಷ್ಟಿದ್ರು ಜಿಗ್ರಿ ದೋಸ್ತ್ ಅಲ್ವಾ? ಇಲ್ಲಪ್ಪ, ಅವ್ರೇನು ಹೇಳಿಲ್ಲ ನನಗೆ. ಹಾಗಿದ್ರೆ ಅವ್ರ ಹತ್ರನೇ ಬಾಯ್ ಬಿಡಿಸಿ. ಏನಪ್ಪ ನೀನು? ನಿಂಗೆ ಗೊತ್ತಿದ್ರೆ ನೀನೇ ಹೇಳ್ಬಾರ್ದಾ? ಮತ್ತೆ ಒಂದು ನಾನು ಅವ್ರ ಹತ್ರ ನಾವು ಕೇಳಬೇಕಾ? ನೋಡೋ, ನಿನಗೆ ಎಲ್ಲ ಗೊತ್ತಿರುತ್ತೆ, ಸುಮ್ಮನೆ ನನ್ನ ಹತ್ರ ಕತೆ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲಪ್ಪ, ನಾನೇ ಸುಮ್ಮನೆ ಕತೆ ಹೇಳಿ, ನನಗೇನು ಗೊತ್ತಿಲ್ಲ. ನೀನುಂಟು, ನಿಮ್ಮ ಚಿಕ್ಕ ಯಜಮಾನ್ರು ಉಂಟು, ನಾನಂತೂ ಹೇಳೋದಿಲ್ಲಪ್ಪ. ನಿನಗೆ ಶಿವಾನಿ ಇಷ್ಟ ಅಂತ ನಮ್ಗೆ ಹೇಳದೇ ಇದ್ರು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೋತೀವಿ. ಈ ವಿಷಯನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ತುಂಬ ಒದ್ದಾಡ್ತಾ ಇದ್ದೆ. ಇಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಮಪ್ಪ ಕಣ. ನೀನು ಇಷ್ಟಪಟ್ಟಿದ್ದು ಎಷ್ಟೇ ಕಷ್ಟ ಆದರೂ ತಂದು ಕೊಡೋದು ತಂದೆ ಅದೊಂದು ಕರ್ತವ್ಯ. ನಿನಗೆ ಸಂತೋಷ ಆಯಿತು ತಾನೇ? ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಲೇ ಅಳಿಮಯ್ಯ, ಥ್ಯಾಂಕ್ಸ್ ನೀನ್ ನನಗೆ ಹೇಳಬೇಕು. ನಿನಗೂ ಶಿವಾನಿಗೂ ಸಮಥಿಂಗ್ ಇದೆ ಅಂತ ಮನೇಲಿ ಪಸರ್ ಮಾಡಿದ್ದೆ ನಾನು.
ನೀವಮ್ಮವ ನಿಮಗೆ ಹೇಗೆ ಗೊತ್ತಾಯ್ತು? ಅದು ಒಂದು ದೊಡ್ಡ ಕತೆ. ಸೆನ್ಸರ್ ಕಟ್ಟಿದೆ, ನಾವಿಬ್ಬರಿದ್ದಾಗ ಹೇಳ್ತೀವಿ. ಸರಿ ಸರಿ, ಈಗ ತಮಾಷೆ ಸಾಕು. ನೋಡಪ್ಪ, ನೀನು ಇಷ್ಟಪಟ್ಟು ಹುಡುಗಿನ ನಾವೆಲ್ಲ ಒಪ್ಪಿದ್ದಾಯ್ತು. ಇನ್ನು ತಡ ಮಾಡೋದು ಬೇಡ, ವಾಲ್ಗ ಊದ್ಸ್ಬಿಡೋದೆ. ಡ್ಯಾಡ್ ಅದೇನಂದ್ರೆ ಮತ್ತಿನ್ನೇನು, ನೀನು ಇಷ್ಟಪಟ್ಟಿದ್ದ ಹುಡುಗಿನ ಒಪ್ಪಿದ್ದು ಆಯ್ತು, ಮದುವೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಆಯ್ತು. ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋದು ಒಂದೇ ಬಾಕಿ. ಅಮ್ಮ ಹಾಗೆಲ್ಲ ಏನೂ ಇಲ್ಲಮ್ಮ, ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅಷ್ಟೇ. ಪ್ರಾಬ್ಲಮ್ಮ? ಅದೇನು ಅಂತ ಹೇಳೋ, ನಾನು ಸಾಲ್ವ್ ಮಾಡ್ತೀನಿ. ಬೇಡ ಡ್ಯಾಡ್, ಈ ವಿಷಯ ನೀವು ಸಾಲ್ವ್ ಮಾಡೋವಂಥದ್ದಲ್ಲ, ನಾನೇ ಸಾಲ್ವ್ ಮಾಡಬೇಕು. ನಾನು ಶಿವಾನಿ ಅವ್ರನ್ನ ಇಷ್ಟಪಟ್ಟಿದ್ದೀನಿ ನಿಜ, ಆದರೆ ಆ ವಿಷಯನ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ನಾನು. ಇದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಂದ್ರೆ ಇದು ಒನ್ ಸೈಡ್ ಲವ್ವಾ? ಒನ್ ಸೈಡ್ ಲವ್ ಆಗಿದ್ರೆ ಅವಳು ಇವ್ರ ಜೊತೆ ಇಷ್ಟೆಲ್ಲ ಸುತ್ತಾಡ್ತಿದ್ಲ? ಅಕ್ಕ ಸುಳ್ಳು ಹೇಳ್ತಿದ್ದಾನೆ ಕಳ್ಳ. ಸುಳ್ಳೆಲ್ಲ ಏನೂ ಇಲ್ಲ ಮಾವ. ಅದೇನಂದ್ರೆ ಶಿವಾನಿ ಅವ್ರ ಹತ್ರ ನಾವು ಪ್ರೀತಿ ಬಗ್ಗೆ ಮಾತಾಡಿಲ್ಲ. ಸೊ ಡೈರೆಕ್ಟಾಗಿ ಮದುವೆ ವಿಷಯ ಮಾತಾಡಿದ್ರೆ ಅವ್ರು ಏನು ಅನ್ಕೋತಾರೋ ಅಂತ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವ್ನ ಮನೆಗೆ ಕರ್ಕೊಂಡು ಬಾ, ನಾನೇ ವಿಷಯ ಮಾತಾಡ್ತೀನಿ. ಬೇಡ ಡ್ಯಾಡ್, ಲವ್ ವಿಷಯ ಅಲ್ವಾ, ನಾವಿಬ್ಬರೇ ಫಸ್ಟ್ ಮಾತಾಡ್ತೀವಿ. ನಾನೇ ಫಸ್ಟ್ ಲವ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಆ್ಯಸ್ ಯು ವಿಶ್. ಆದರೆ ಒಂದು ಮಾತ್ರ ನಿಜ, ಆ ಹುಡುಗಿ ಈ ಮನೆ ಸೊಸೆಯಾಗಿ ಬರಬೇಕಷ್ಟೆ. ಓಕೆ? ಓಕೆ ಡ್ಯಾಡ್. ಏನಣ್ಣ ಆಗ್ಲೇ ಫೋಟೋ ನೋಡು ನೋಡು ಅಂದ್ರೆ ನೋಡ್ತಾನೆ ಇರಲಿಲ್ಲ, ಈಗ ಫೋಟೋ ಹಿಡ್ಕೊಂಡವನು ಬಿಡ್ತಾನೆ ಇಲ್ಲ. ಬೇರೆ ಇವತ್ತು ನಾನು ಲವ್ ಪ್ರಪೋಸ್ ಮಾಡೋದಂತೂ ಫಿಕ್ಸ್. ಹೇಗೋ ಚಿಕ್ಕೇಶ್ ಮಾಡ್ರ ಮದುವೆನೂ ಫಿಕ್ಸ್ ಆಗೋಗಿದೆ, ನಂದು ಮಾತ್ರ ಬಾಕಿ. ನಂದು ಚಿಕ್ಕೇಶ್ ಮಾಡ್ರ ಮದುವೆ ಇಬ್ಬರದು ಒಂದೇ ದಿವಸ ಆಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ನಾನು ಚಿಕ್ಕೇಶ್ ಮಾಡ್ರು ಒಂದೇ ದಿವಸ ಒಂದೇ ಟೈಮಲ್ಲಿ ಹುಟ್ಟಿದ್ದು, ಒಂದೇ ಒಂದು ಸೆಕೆಂಡ್ ಕೂಡ ವ್ಯತ್ಯಾಸ ಇಲ್ಲ. ಎಲ್ಲ ಚೆನ್ನಾಗಾಗ್ಬಿಟ್ರೆ ಈ ಮದುವೆನೂ ಒಳ್ಳೆ ನೆನಪಾಗಿ ಉಳಿಯುತ್ತೆ. ಹಾಯ್ ಸುಂದ್ರಿ, ಎಲ್ಲಿ ಹೊರಟೋಗಿದ್ದೆ ನೀನು? ಅವತ್ತು ನಿಮ್ ಮೋನರ್ ಸುಂದ್ರಿ ಇರೋ ಜಾಗ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗಿದ್ದಿಲ್ಲ, ಅದ್ ಯಾವ ಜಾಗ? ಹೋಗಿ ಹೋಗಿ ನಿನ್ನನ್ನು ಕೇಳ್ತೀನಲ್ಲ, ಹೋಗ್ಲಿ ಬಿಡು. ಒಟ್ಟಿನಲ್ಲಿ ನಿನ್ನ ಜಾಗ ಕರ್ಕೊಂಡು ಹೋಗಿ ಒಳ್ಳೇದೇ ಮಾಡಿದೆ. ಯಾಕಂದ್ರೆ ಇವತ್ತು ನಿಮ್ಮ ಓನರ್ ಸುಂದರಿಗೆ ನಾನು ಪ್ರಪೋಸ್ ಮಾಡಕ್ಕೆ ಧೈರ್ಯ ಬರೋಂಗ್ ಮಾಡಿದ್ಯಾ. ಅದಕ್ಕೆ ಇವತ್ತು ಇಲ್ಲಿ ಬಂದಿರೋದು ನಾನು. ಇಲ್ಲಿ ನೋಡಿಲಿ, ಹೂ ತಂದಿದ್ದೀನಿ. ಇವತ್ತು ನಿಮ್ಮ ಓನರ್ ಸುಂದರಿಗೆ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಓಯ್ ಸುಂದರಿ, ನಮ್ಮಿಬ್ರು ಜೋಡಿ ಚೆನ್ನಾಗಿದೆ ಅಲ್ವಾ? ಸೂಪರ್ ಅಂತೀಯಾ? ಓ ಥ್ಯಾಂಕ್ ಯು. ಬಾ ಬೇಗ ಬೇಗ ಡೆಕೋರೇಟ್ ಮಾಡ್ಬಿಡೋಣ. ನಿಮ್ ಓನರ್ ಸುಂದರಿ ಮನ್ಸು ಈ ಹೂವಿನ ತರನೇ ಅಲ್ವಾ? ಅದಕ್ಕೆ ನಾನು ಅವ್ರಿಗೆ
ದ್ವಿತೀಯ 3 ಒಂಥರ ಚೆನ್ನಾಗಿದೆಯಲ್ಲ. 3 ಅಂದ್ರೆ ತ್ರಿಶೂಲ್. ನಮ್ಮವ್ರಿಗೆ ಇದು ಅರ್ಥ ಆಗತ್ತೆ, ಯಾಕಂದ್ರೆ ಅವರು ನಮ್ಗೆ ಇದೇ ತರ ಸೀಕ್ರೆಟ್ ಆಗಿ ಪ್ರೀತಿ ಹೇಳ್ಕೊತಾರಲ್ವಾ, ಅದಕ್ಕೆ. ಆಯ್ ಸುಂದ್ರಿ, ನೀನು ಇಲ್ಲೇ ಇರು ಆಯ್ತಾ. ನಿಮ್ ಓನರ್ ಸುಂದ್ರಿ ಬಂದಿದ ತಕ್ಷಣ ಇದನ್ನ ನೋಡ್ತಾರೆ, ನೋಡಿದ ತಕ್ಷಣ ಶಾಕ್ ಆಗ್ತಾರೆ. ಆಮೇಲೆ ನಾನು ಎಲ್ಲಿದ್ದೀನೋ ಅಂತ ನನ್ನ ಹುಡುಕೊಂಡು ಓಡಿ ಓಡಿ ಬರ್ತಾರೆ. ನಿಮ್ ಓನರ್ ಸುಂದ್ರಿ ನನ್ನನ್ನು ಒಪ್ಕೋತಾಳಲ್ವಾ, ಒಪ್ಕೊಳ್ಳೇಬೇಕು. ಯಾಕಂದ್ರೆ ಅವಳ ಮನ್ಸಲ್ಲಿ ನಾನೇ ಇರೋದು, ನನಗೆ ಗೊತ್ತು. ಚಿಕ್ಕೇಜ್ಮಾನ್ರೆ, ಚಿಕ್ಕೇಜ್ಮಾನ್ರೆ, ಏನಿದು ಮನೇಲಿಲ್ವಾ? ರೀನಮ್ಮ, ಚಿಕ್ಕೇಜ್ಮಾನ್ರು ಮನೇಲಿಲ್ವಾ? ರೀನಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ಚಿಕ್ಕೇಜ್ಮಾನ್ರು ಎಲ್ಲಿ, ಮನೇಲಿಲ್ವಾ? ಅವ್ನು ಎಲ್ಲಿಗೆ ಹೋದ್ನೋ, ನಿನಗೆ ಯಾಕೆ? ಸುಮ್ಮನೆ ಹೋಗು, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಅಲ್ಲ, ಚಿಕ್ಕೇಜ್ಮಾನ್ರ ಮದುವೆಗೆ ಹುಡುಗಿ ಫಿಕ್ಸ್ ಆದ್ಲಲ್ಲ, ಅದಕ್ಕೆ ಖುಷಿಯಾಗಿ ಎಲ್ರಿಗೂ ಸ್ವೀಟ್ ಹಂಚೋಗೋಣ ಅಂತ ಬಂದೆ. ತಗೊಳ್ಳಿ. ಸೋ ಸ್ಯಾಡ್, ಅವ್ನು ಮನೇಲಿಲ್ಲ. ಪರವಾಗಿಲ್ಲ, ನಾನು ಚಿಕ್ಕೇಜ್ಮಾನ್ರಿಗೆ ಆಮೇಲೆ ವಿಶ್ ಮಾಡ್ತೀನಿ. ನೀವು ಸ್ವೀಟ್ ತಗೊಳ್ಳಿ. ನಾನು ಸ್ವೀಟ್ಸ್ ಎಲ್ಲ ತಿನ್ನಲ್ಲ, ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ. ಏನ್ರಿ ನಮ್ಮ ನೀವು ತಿನ್ನೋ ವಯಸ್ಸಲ್ಲಿ ಚೆನ್ನಾಗಿ ತಿನ್ಬೇಕಪ್ಪ. ಈ ವಯಸ್ಸಲ್ಲಿ ನೀವು ಡಯಟು ಗೀಟು ಅನ್ಕೊಂಡು ನೀವೇನಾದ್ರೂ ನನ್ನ ತಂಗಿ ಆಗಿದ್ದಿದ್ರೆ ಸ್ವೀಟ್ ನಾನು ತೆಗೆದು ಹಂಗೆ ಬಾಯಲ್ಲಿ ತುರುಕ್ಬಿಡ್ತಾ ಇದ್ದೆ. ಹೋಗ ಸುಮ್ಮನೆ. ರೇಣಮ್ಮ, ಚಿಕ್ಕೇಜ್ಮಾನ್ರಿಗೆ ಫಿಕ್ಸ್ ಆಗಿರೋ ಹುಡುಗಿ ಯಾರು ಅಂತಾದ್ರೂ ಹೇಳಿ. ನಿನಗೆ ಯಾಕೋ ಬೇಕೋದು? ನಾನೇನಕ್ಕೆ ಹೇಳ್ಬೇಕು ನಿಂಗೆ ಅದಲ್ಲ? ಸುಮ್ಮನೆ ಹೋಗಿ ನಿನ್ ಕೆಲಸ ನೋಡ್ಕೋ. ಎಲ್ಲಿದ್ದೀರಾ? ಗೈಡ್ ಮಾಮ, ಸ್ವೀಟ್ಸ್ ತೊಳಿ. ಸ್ವೀಟಾ? ಯಾವ ಖುಷಿಗೋ? ಚಿಕ್ಕೇಜ್ಮಾನ್ರಿಗೆ ಹುಡುಗಿ ಫಿಕ್ಸ್ ಆಗಿದ್ದಾಳಲ್ಲ, ಅದಕ್ಕೆ. ಲೇ, ಅವನಿಗೆ ಹುಡುಗಿ ಫಿಕ್ಸ್ ಆದ್ರೆ ನಿನಗೆ ಯಾಕೋ ಖುಷಿ? ಖುಷಿ ಆಗದೆ ಇರತ್ತಾ? ಚಿಕ್ಕೇಜ್ಮಾನ್ರ ಮದುವೆ ಅಂದ್ರೆ ಇಡೀ ಕನಕದುರ್ಗಕ್ಕೆ ಸಂಭ್ರಮ. ಅವ್ರ ಮದುವೆ ಬೊಂಬಾಟಾಗಬೇಕು, ಸಾವಿರಾರು ಜನನ್ ಕರೆದು ಎಲ್ರಿಗೂ ಹಬ್ಬದ ತರ ಊಟ ಹಾಕಿಸ್ಬೇಕು. ಅದ್ ನಮಗೂ ಗೊತ್ತಿದೆ, ನಿನ್ನ ಅಡ್ವೈಸ್ ನಮಗೆ ಬೇಕಾಗಿಲ್ಲ. ಸರಿ ಸರಿ. ಅಲ್ಲ, ಅದು ರೀನಮ್ನವ್ರನ್ನು ಕೇಳಿದೆ, ಅವರು ಹೇಳಲಿಲ್ಲ. ನೀವಾದ್ರೂ ಹೇಳಿ, ಚಿಕ್ಕೇಜ್ಮಾನ್ರಿಗೆ ಫಿಕ್ಸ್ ಆಗಿರೋ ಹುಡುಗಿ ಯಾರು ಅಂತ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ಕೆಲಸದವರು ಕೆಲಸದವ್ರ ತರ ಇದ್ರೆ ಚಂದ. ಏನೋ 4 ಮಾತು ಸಲಿಗೆಲ್ಲ ಆಡೋದಕ್ ಬಿಟ್ರೆ ಈ ಮನೆನೇ ನಂದು ಅನ್ಕೊಂಡ್ಬಿಡ್ತೀಯ. ಕೆಲಸ ಕಳ್ಕೋಬೇಕಾಗತ್ತೆ. ಸರಿ, ಕೇಳಲ್ಲ. ಸ್ವೀಟ್ ತಗೊಳ್ಳಿಮ್ಮ. ಅಯ್ಯೋ, ಅಮ್ಮ ಅಂತ ಕರಿಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ, ಯಾಕೆ ಮತ್ತೆ ಮತ್ತೆ ಅದೇ ಹೇಳ್ತೀಯಾ? ಸಾರಿ. ನಿಮ್ಮನ್ನ ಅಮ್ಮ ಅಂತ ಕರಿಬಾರ್ದು ಅಂತ ತುಂಬಾ ಸತಿ ಅನ್ಕೋತೀನಿ, ಆದ್ರೆ ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಬಾಯಲ್ಲಿ ಅಮ್ಮ ಅಂತ ಬಂದ್ಬಿಡುತ್ತೆ. ಸಾರಿ ಮೇಡಮ್, ಈ ತಪ್ಪನ್ನ ಇನ್ನೊಂದ್ಸತಿ ಮಾಡೋದಿಲ್ಲ, ತಪ್ಪು ತಿದ್ಕೋತೀನಿ. ಅದಕ್ಕೆ ಯಾಕ ಹೇಳೋದು, ಯಾರ್ಯಾರಿಗೆ ಸಲಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು. ಇಂಥವ್ರಿಗೆ ಸಲಿಗೆ ಕೊಟ್ರೆ ಹೀಗೆ ಆಗೋದು. ನೋಡ, ಇಂಥ ಚೀಪ್ ಸ್ವೀಟ್ನ ನಾವು ತಿನ್ನಲ್ಲ. ನಮ್ಮ ಘನತೆಗೆ ತಕ್ಕಾಗಿರೋ ಸ್ವೀಟ್ ತರೋ ತಾಕತ್ತು ನಿನ್ಗೂ ಇಲ್ಲ. ಆಯ್ತಾ? ಹೊರಟೋಗು, ಹೋಗ. ಅಕ್ಕ, ಚಪ್ಲಿನ ಯಾವತ್ತೂ ಹೊರಗಡೆನೆ ಬಿಡಬೇಕು. ಅದು ನಮ್ಮನ್ನು ಹೊತ್ಕೊಂಡು ತಿರುಗುತ್ತೆ ಅಂತ ನಾವೇನಾದ್ರು ಅದನ್ನು ಹೊತ್ಕೊಂಡು ತಿರುಗಾಡಿದ್ರೆ ಹೊಲ್ಸಾಗೋದು ನಮ್ಮ ತಲೆನೆ. ಅರ್ಥ ಆಯ್ತಾ?